ನಾನು ತಿನ್ನಿಸ್ತೀನಿ ನಿನ್ಗೆ, ನಾನು ತಿನ್ನಿಸ್ತೀನಿ. ಹೇಗಿದೆ ಬೋಟಿ ಸಾರು ಮುದ್ದೆ? ಸಿ ಫಾರ್ ಕ್ಯಾಟ್, C6 ನಂಬರ್ 6 ಬರೀ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್ ಗವ್ಯ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ಸಂಡೇ ವ್ಲಾಗ್. ಆ ವ್ಲಾಗ್ನ ಎಡಿಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ನಮ್ಮ ಮನೆಗೆ ನಮ್ಮ ಅತ್ತೆ ಆ್ಯಂಡ್ ನಮ್ಮ ನಾದಿನಿ ಮಕ್ಕಳು ಎಲ್ಲ ಬಂದಿದ್ದಾರೆ. ಸ್ವಲ್ಪ ಮನೇಲಿ ಕೂಡ ತುಂಬ ಬ್ಯುಸಿ ಇರೋದ್ರಿಂದ ಎಡಿಟಿಂಗ್ ಮಾಡೋಕ್ಕೆ ಲೇಟ್ ಆಯಿತು. ಆ್ಯಂಡ್ ಇನ್ನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಉಪ್ಪಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಅತ್ತೆಗೆ ಉಪ್ಪಿಟ್ಟು ತಿನ್ನೋಲ್ಲ ಅಂತ ಹೇಳಿ ಚಪಾತಿನ ಮಾಡಿಕೊಡ್ತಾ ಇದ್ದೀನಿ. ಗಮ್ಯ, ಹಾಯ್ ಗಮ್ಯ, ಗುಡ್ ಮಾರ್ನಿಂಗ್. ಏನು ಮಾಡ್ತಿದ್ಯಾ? ಹಾಂ, ಏನು ಮಾಡ್ತಿದ್ಯಾ? ಇಲ್ಲಿ ತೋರಿಸು 1 2 3 ABCD ಬರೀತಿದ್ಯಾ ಗಮ್ಯ? ಹಾಂ, ಏನು ಮಾಡ್ತಿದ್ಯಾ ಗಮ್ಯ? ನಮ್ಮ ಗವ್ಯ. ಹಾಯ್ ಹಾಯ್ ಅಚ್ಯುತಾ. ಬಾಯ್ ಬಾಯ್, ಟಾಟಾ. ಓಕೆ, ಬಾಯ್ ಬಾಯ್. ಚೆನ್ನಾಗಿ ಗಲಾಟೆ ಮಾಡ್ತಿದ್ದಾರೆ. ಹಾಯ್ ವೈಶು. ನಮ್ಮ ಹಸ್ಬೆಂಡು ಬೋಟಿನ ತಗೊಬಂದಿದ್ರು, ಅದನ್ನು ನಮ್ಮ ಅತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಮಾಡಿದರು, ಬಟ್ ಅವ್ರು ಇನ್ನೂ ನೀಟಾಗಿ ಕ್ಲೀನ್ ಮಾಡೋಣ ಅಂತ ಹೇಳಿ ಕುತ್ಕೊಂಡು ಕ್ಲೀನ್ ಮಾಡ್ತಾ ಇದ್ದಾರೆ. ಈ ಥರ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಆಮೇಲೆ ಬಿಸಿನೀರಿಗೆ ಸ್ವಲ್ಪ ಉಪ್ಪು ಅರಿಶಿನ ಹಾಕ್ಬಿಟ್ಟು ಈ ಬೋಟಿನ ತಗೊಂಡು ಆ ಬಿಸಿನೀರಲ್ಲಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿಬಿಟ್ಟು ಆಮೇಲೆ ನಾವು ಸಾರು ಪ್ರಿಪೇರ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಬೋಟಿ ಅನ್ನೋದು ಸ್ಮೆಲ್ ಬರಲ್ಲ. ಸೊ ಇವತ್ತು ನಮ್ಮ ಮನೇಲಿ ಲಂಚ್ಗೆ ಬಂದು ನಾವು ಬೋಟಿ ಸಾರು ಮಾಡಿದೆ ಆ್ಯಂಡ್ ರೈಸ್ ಮಾಡಿದ್ದೀನಿ, ಮತ್ತು ಇವಾಗ ಮುದ್ದೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಹೊರಗಡೆ ಅಂತೂ ಮಳೆ ಬರ್ತಾ ಇದೆ. ಒಂದು ಕಡೆ ಮಳೆ ಬರ್ತಾ ಇದೆ, ಕೂಲ್ ವೆದರ್ಗೆ ಬಿಸಿ ಬಿಸಿ ಬೋಟಿ ಸಾರು ಮುದ್ದೆ ಅನ್ನ ನಮ್ಮ ಮನೇಲಿ ಲಂಚು. ತಣ್ಣಗಿದೆ, ಸಾಕಾಗಿದೆ, ಮಳೆ ಬಂದಿದೆ ಇವಾಗಲೇ. ಈ ಮಳೆಯಲ್ಲಿ ಬಿಸಿ ಬಿಸಿ ನಾನ್ ವೆಜ್ ಊಟ ನಮ್ಮ ಮನೇಲಿ ಇವತ್ತು ಲಂಚು. ನೋಡಿ, ಫುಲ್ ಮಳೆ ಎಲ್ಲ ಬಂದ್ಬಿಟ್ಟಿದೆ. ನೋಡಿ, ಮುದ್ದೆ ಎಲ್ಲ ಪ್ರಿಪೇರ್ ಮಾಡಿದೆ. ಆ ಮುದ್ದೆ ಎಲ್ಲರಿಗೂ ಒಂದೊಂದು ಮುದ್ದೆ, ಆಮೇಲೆ 2 ಚಿಕ್ಕ ಮುದ್ದೆ ಬಂದು ನಮ್ಮ ಗವ್ಯಗೆ ಆ್ಯಂಡ್ ಗಮ್ಯಗೆ. ನಾನು ಯಾವಾಗಲೂ ಅವ್ರಿಗೆ ಆ ಥರ ಪುಟಾಣಿ ಮುದ್ದೆ ಮಾಡಿಬಿಟ್ಟು ಕೊಡ್ತೀನಿ. ಅವ್ರಿಗೆ ತಿನ್ನೋಕ್ಕೂ ಕೂಡ ತುಂಬ ಇಂಟ್ರೆಸ್ಟ್ ಇರುತ್ತೆ. ಹೇಗಿದೆ ಬೋಟಿ ಸಾರು ಮುದ್ದೆ? ಸೂಪರ್ ಆಗೈತಾ? ವೈಷ್ಣವಿ, ಗವ್ಯ ಪೀಸೇ ಹಾಕ್ಕೊಂಡಿಲ್ಲ, ಬರೀ ಮುದ್ದೆ. ಅಚ್ಯುತ, ಅಶ್ವಿನಿ ಸೂಪರ್ ಆಯ್ತು ಸರ್. ನೀಟಾಗಿ ಕುತ್ಕೊಂಡು ಬರೀಬೇಕಂದ, ನೀಟಾಗಿ ಸಿಟ್ ಪ್ರಾಪರ್ಲಿ. ನೋಡಿ, ಸಿಟ್ ಪ್ರಾಪರ್ಲಿ. ಸಿ ಫಾರ್ ಕ್ಯಾಟ್, C6 ನಂಬರ್ 6 ಬರೀ. 6 ಇಲ್ಲಿದೆ. ಚೆಸ್ ಕ್ಲಾಸ್ದು ಹೋಮ್ವರ್ಕ್ ಇತ್ತು ಗಮ್ಯಾಗೆ, ಅದನ್ನು ಮಾಡಿಸ್ತಾ ಇದ್ದೆ. ನನಗೂ ಚೆಸ್ ಆಡೋದು ಅಷ್ಟೊಂದು ಗೊತ್ತಿಲ್ಲ. ನಾನು ಗೂಗಲಲ್ಲೆಲ್ಲ ನೋಡಿಬಿಟ್ಟು ಹೇಗೆ ಮಾಡೋದು ಏನಂತ ನಾನು ಲರ್ನ್ ಮಾಡಿಬಿಟ್ಟು ಅವಳಿಗೆ ಟೀಚ್ ಮಾಡ್ತಾಯಿದ್ದೆ. ಅವಳು ಪರವಾಗಿಲ್ಲ ಕಲ್ತಿದ್ದಾಳೆ. 1 ಮಂತ್ಗೆ ಪರವಾಗಿಲ್ಲ, ಎಷ್ಟೊಂದು ಇಂಪ್ರೂವ್ ಆಗಿದ್ದಾಳೆ ಚೆಸ್ಸಲ್ಲಿ. ಇನ್ನು ನೈಟ್ ಡಿನ್ನರ್ಗೆ ಬಂದು ನಮ್ಮ ಮನೆಯಲ್ಲಿ ಚಿಕನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಮ್ಮ ನಾದಿನಿ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೆ ಕೇಳ್ತಾಯಿದ್ರು ಬಿರಿಯಾನಿ ಮಾಡು ಅಂತ ಹೇಳಿ. ಇನ್ನು ಅದಕ್ಕೋಸ್ಕರ ಒಂದು 1/2 kg ಚಿಕನ್ನ ತರಿಸ್ಬಿಟ್ಟು ಚಿಕನ್ ಬಿರಿಯಾನಿನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ನೋಡೋಣ, ನಮ್ಮ ಚಿಕನ್ ಬಿರಿಯಾನಿ ಅಂತೂ ರೆಡಿ ಆಯಿತು. ಆ್ಯಕ್ಚುಲಿ ನಾನು ಯಾವಾಗಲೂ ಚಿಕನ್ ಬಿರಿಯಾನಿ, ಏನಾದರೂ ಬಿರಿಯಾನಿ ಪುಲಾವ್ ಮಾಡಬೇಕು ಅಂತಂದರೆ ಸ್ವಲ್ಪ ಮಸಾಲೆ ಜಾಸ್ತಿ ಹಾಕಬೇಕು. ಲೈಕ್ ಗ್ರೇವಿ ಜಾಸ್ತಿ ಇದ್ರೇ ನಮಗೆ ಅನ್ನಕ್ಕೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಸೊ ಆವಾಗ ನಮಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನಿವತ್ತಂತೂ ಆ ಚಿಕನ್ ಬಿರಿಯಾನಿ ತುಂಬ ಸಖತ್ತಾಗಿ ಬಂದಿತ್ತು. ಊಟ ಎಲ್ಲ ಆದಮೇಲೆ ನಮ್ಮ ಗಮ್ಯಾಗೆ ಆ್ಯಂಡ್ ನನ್ನ ನಾದಿನಿ ಮಗಳಿಗೆ ಸ್ವಲ್ಪ ಡಿಕ್ಟೇಷನ್ ಕೊಟ್ಟು ಬರೆಸ್ತಾ ಇದ್ದೆ. ಭರತನಾಟ್ಯ ಅದನ್ನೇ ಟ್ರೈ ಮಾಡಿ, ಹೇಗೆ ಬಂದರೆ ಹಾಗೆ. नेक्स्ट गम्या क्लोज करो, ओपन करवोदु, क्लोज करो, आपोजिट ಅದಕ್ಕೆ ಆಪೋಸಿಟ್. ವೆರಿ ಗುಡ್. ಮತ್ತೆ ಸರ್ಕಲ್ ಇದಿಲ್ಲ ಇಂಗನ್ನ ಬರ್ದಾ ಫಿನಿಶ್. ವೆರಿ ಗುಡ್. ವೈಷ್ಣವಿ, ಯುವರ್ಸ್ ವೆರಿ ಗುಡ್, both are very good. You did Vaishnavi dictation and this is for Gamya. Bare dance ಮಾಡು. ಇದು ಇದಪ್ಪ
ಸಾಕು ಬಂದರು ನೀನು ತಿನ್ನು ಸಾಕು ನಾನು ಸ್ನಾನ ಮಾಡ್ತೀನಿ ನೀನು ತಿನ್ನು ಮತ್ತೆ ನಾನು ತಿನ್ನಿಸ್ತೀನಿ ನಿನ್ಗೆ ನಾನು ತಿನ್ನಿಸ್ತೀನಿ ಇದು ಅಪ್ಪ ತುತ್ತು ನಿನಗೆ ಸೂಪರ್ ಈಗ ಗಮ್ಮೆ ತುತ್ತು ಆಯ್ತಾ ಗಮ್ಮೆದು ಸಣ್ಣ ಪಾಪು ಗಮ್ಮೆದಿದು ಆಮೇಲೆ ಯಾರು ತುತ್ತು ತಿನ್ಸಣ ನೀ ಅಮ್ಮ ತುತ್ತು ತಿನ್ಸಣ ನೀ ಅಮ್ಮದು ಅಪ್ಪ ತಿನ್ಸಣ ಅಮ್ಮದ್ ಬೇಡ ಇದು ಈಗ ಯಾರ್ದಿದ್ದು ಅಪ್ಪ ತಿಂತೀನಿ ಕ್ಲೀನಾಗಿ ತಿನ್ಬೇಕಾಯ್ತಾ ಇದು ತಿನ್ಬೇಕು ಅಪ್ಪದು ಇದ್ಯಾರು ಗವ್ಯ ತುತ್ತಿದು ಗವ್ಯ ಮರಿದು ಆಯ್ತಾ ಇದು ಅಪ್ಪ ತುತ್ತಾ ಗವ್ಯ ತುತ್ತು ಸೂಪರ್ ಇದು ಅಪ್ಪ ತುತ್ತಾ ಫಿನಿಶ್ ಅಂತ ಹೇಳು ಗವ್ಯ ಫಿನಿಶ್ ಅಂತ ಹೇಳು ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್.